ಈ ಒಂದು ದಿನಮಾನಗಳಲ್ಲಿ ಇಡೀ ಕ್ರೈಸ್ತ ಸಮುದಾಯ ಮಾತ್ರವಲ್ಲ, ಇಡೀ ಲೋಕದ ಜನ ಅವರು ಮಹಾ ಸಂತೋಷವುಳ್ಳವರಾಗಿ ಹಬ್ಬದ ಸಂಭ್ರಮಣೆಯಲ್ಲಿ ಅವರು ಇರುವಂತದನ್ನ ನಾವು ಕಾಣ್ತೇವೆ. ಈ ಒಂದು ಕ್ರಿಸ್ಮಸ್ ಎನ್ನುವಂಥದ್ದು ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಇದನ್ನ ಲೋಕದಲ್ಲಿರುವಂತ ಎಲ್ಲ ಕುಲ, ಭಾಷೆ, ಜನಾಂಗಗಳು ಆಚರಿಸುತ್ತಿರುವಂತದನ್ನ ನಾವು ಕಾಣ್ತೇವೆ. ಕ್ರಿಸ್ಮಸ್ ಇಸ್ ನಾಟ್ ಎ ಫೆಸ್ಟಿವಲ್, ಇಟ್ ಈಸ್ ಎ ಸೆಲೆಬ್ರೇಷನ್. ಕ್ರಿಸ್ಮಸ್ ಅನ್ನುವಂಥದ್ದು ಅದು ಒಂದು ಹಬ್ಬ ಅಲ್ಲ, ಅದು ಒಂದು ಸೆಲೆಬ್ರೇಷನ್. ಹೇಗೆ ನಮ್ಮ ಒಂದು ಜನನ ದಿನವನ್ನ ನಾವು ಆಚರಣೆ ಅಥವಾ ಸೆಲೆಬ್ರೇಷನ್ ಮಾಡ್ತೀವೋ, ಹಾಗೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ದಿನವನ್ನ ನಾವು ನೆನಪು ಮಾಡಿಕೊಂಡವರಾಗಿ ನಾವು ಆ ಒಂದು ದಿನದಲ್ಲಿ ಕರ್ತನ ಆರಾಧನೆ ಮಾಡ್ಲಿಕ್ಕಾಗುವಂತೆ, ಅದನ್ನು ಸೆಲೆಬ್ರೇಷನ್ ಮಾಡ್ಲಿಕ್ಕಾಗುವಂತೆ ನಾವು ಅಲ್ಲಿ ಸೇರಿ ಬರ್ತೇವೆ. ಸೊ ಕ್ರಿಸ್ಮಸ್, ಕ್ರೈಸ್ಟೋಮಾಸ್ ಎಂಬ ಒಂದು ಪದದಿಂದ, ಗ್ರೀಕ್ ಪದದಿಂದ ಈ ಒಂದು ಪದ ಬಂದಿದೆ ಎಂಬುದಾಗಿ ನಾವು ಕಾಣ್ತೇವೆ. ಕ್ರೈಸ್ಟೋ ಮಾಸ್ ಎಂಬುದಾಗಿ ಹೇಳುವುದಾದರೆ ಕ್ರಿಸ್ತನನ್ನು ಆರಾಧನೆ ಮಾಡು ಎಂಬುದಾಗಿ. ಹಾಗಾದ್ರೆ ನಾವು ಈ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನ ನಾವು ಅನೇಕ ಸಾರಿ ನಾವು ಕೇಳಿದ್ದೀವಿ. ಅನೇಕರು ದೇವರ ಮಕ್ಕಳುಗಳು ಪ್ರತಿ ದಿನಗಳಲ್ಲಿ ನಿಮಗೆ ಕ್ರಿಸ್ಮಸ್ ಹಬ್ಬದ ಸಂದೇಶ, ಯಾಕೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು, ನಕ್ಷತ್ರ ಅಂದ್ರೆ ಏನು, ಜೋಯಿಸರು ಅಂದ್ರೆ ಏನು, ಅನೇಕ ವಿಚಾರಗಳನ್ನ ನಿಮ್ಗೆ ತಿಳಿಸಿದ್ದಾರೆ. ಆದ್ರೆ ಇವತ್ತು ನಾನು ಆರಿಸಿಕೊಂಡಂತ ದೇವರ ವಾಕ್ಯದ ಈ ಒಂದು ಭಾಗ ಏನಂತ ಹೇಳಿದ್ರೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ ಯೇಸು ಸ್ವಾಮಿಯ ಕುರಿತು ಸಾಕ್ಷಿ ಹೇಳಿದಂತ ಸ್ನಾನಿಕನಾದಂತಹ ಯೋಹಾನನ ಮಾತುಗಳಿಗೆ ಅನುಸಾರವಾಗಿ ನಾವು ಆ ಒಂದು ಯಜ್ಞದ ಕುರಿ ಈ ಒಂದು ಕ್ರಿಸ್ಮಸ್ ಹಬ್ಬದ ದಿನಮಾನಗಳು ಅಥವಾ ಕ್ರಿಸ್ಮಸ್ನ ಈ ಒಂದು ಆಚರಣೆಯ ದಿನಮಾನಗಳಲ್ಲಿ ಹೇಗೆ ಅದು ನಮಗೆ ಹೊಂದಾಣಿಕೆ ಆಗ್ತದೆ, ಯಜ್ಞದ ಕುರಿ ಆದಾತನಿಗೂ ಮತ್ತು ಈ ಒಂದು ಕ್ರಿಸ್ತನ ಜನನಕ್ಕೂ ಹೇಗೆ ಹೊಂದಾಣಿಕೆ ಆಗ್ತದೆ, ಆತನು ಏನಾಗಿ ಲೋಕಕ್ಕೆ ಬಂದನು, ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ದೇವರ ಆತ್ಮನ ನಡೆಸುವಿಕೆ ಮುಖಾಂತರವಾಗಿ ಸಹಾಯದಿಂದ ವಾಕ್ಯದ ಮೂಲಕವಾಗಿ ನಾವು ಸತ್ಯಾರ್ಥಗಳನ್ನ, ಗೂಢಾರ್ಥಗಳನ್ನ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ಅನೇಕರ ಕುಟುಂಬಗಳಲ್ಲಿ ನೋಡುವಾಗ ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಮನೆಗಳಿಗೆ ಬಣ್ಣ ಹಚ್ಚಿ ಡೆಕೋರೇಷನ್ ಮಾಡಿ, ಕೆಲವು ಕಡೆ ಕ್ರಿಬ್ಬನ್ನ ಇಟ್ಟು ಯೇಸು ಸ್ವಾಮಿ ಜನಿಸಿದನು, ಯೇಸು ಸ್ವಾಮಿ ಹುಟ್ಟು ಬಂದನು ಎಂಬುದಾಗಿ ಅನೇಕರು ಮಹಾ ಸಂತೋಷವನ್ನ ಅನುಭವಿಸುವಂತದನ್ನ ನಾವು ಕಾಣ್ತೇವೆ. ಆದ್ರೆ ಕ್ರಿಸ್ಮಸ್ ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಜವಾಗಿಯೂ ಕರ್ತನಾದಂತ ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಆತನು ಹುಟ್ಟಿದ್ದಾನ, ನನ್ನ ಹೃದಯದಲ್ಲಿ ಆತನು ರಕ್ಷಕನಾಗಿ ಹುಟ್ಟಿದ್ದಾನ, ನನ್ನ ಹೃದಯದಲ್ಲಿ ಆತನು ಬೆಳಕಾಗಿ ಬಂದಿದ್ದಾನ ಎಂಬುದಾಗಿ ನಾವು ಪ್ರಶ್ನೆ ಹಾಕಿಕೊಂಡವರಾಗಿ ಆ ಒಂದು ಸೆಲೆಬ್ರೇಷನ್ ಅಲ್ಲಿ ನಾವು ಮಾಡುವಾಗ ಅದಕ್ಕೊಂದು ಅರ್ಥ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹಬ್ಬ ಮಾಡ್ತಾರೆ, ನಾವು ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವಿಲ್ಲದ ಒಂದು ಹಬ್ಬ ಆಗ್ತದೆ. ಚಾರಿತ್ರಿಕವಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಹುಟ್ಟುವಂತ ಸಮಯದಲ್ಲಿ ಆತನಿಗೆ ಯಾವುದೇ ಒಂದು ಹಾಸ್ಪಿಟಲ್ ಇರ್ಲಿಲ್ಲ, ಯಾವುದೇ ಒಂದು ಹೈಟೆಕ್ ಹಾಸ್ಪಿಟಲ್ ಇರಲಿಲ್ಲ ಅಥವಾ ಛತ್ರ ಸಿಗ್ಲಿಲ್ಲ. ಆತನು ಮರಿಯಳು, ವಾಕ್ಯ ನೋಡ್ತೇವೆ, ಮರಿಯಳು ತನ್ನ ಚೊಚ್ಚಲ ಮಗನನ್ನ ಎತ್ತು ಚಿಂದಿ ಬಟ್ಟೆಯಲ್ಲಿ ಸುತ್ತಿ, ಅವರಿಗೆ ಛತ್ರದಲ್ಲಿ ಸ್ಥಳ ಇಲ್ಲದೆ ಇದ್ದಂತ ಕಾರಣದಿಂದ ಅವರನ್ನ ಗೋದಲಿಯಲ್ಲಿ ಮಲಗಿಸಿದರು. ಎಲ್ಲ ಕಡೆ ಹುಡುಕ್ತಾರೆ. ಆನ್ ದ ವೇ ನಜರೇತಿನಿಂದ ಯೆರೂಸಲೇಮಿಗೆ ಬರುವಂತ ಒಂದು ಸಮಯದಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಆ ಮರಿಯಳಿಗೆ ಆ ಒಂದು ಪ್ರಸವ ವೇದನೆ ನೋವು ಪ್ರಾರಂಭವಾಗ್ತದೆ. ಅಲ್ಲಿ ಅವರಿಗೆ ಪ್ರಸವ ವೇದನೆ ಆಗ್ತದೆ. ಆ ಒಂದು ಮಗುವನ್ನ ಹೊತ್ತುಕೊಂಡವರಾಗಿ ಅವ್ರೇನ್ ಮಾಡ್ತಾರೆ, ಅಲ್ಲಿ ಯೆರೂಸಲೇಮಿಗೆ ಬರುವಂತ, ಬೆತ್ಲೆಹೇಮಿಗೆ ಬರುವಂತದನ್ನ ನಾವು ಕಾಣ್ತೇವೆ. ಅನೇಕ ಕಡೆ ಯೋಸೇಫ್ ಹೋಗ್ತಾನೆ, ದೊಡ್ಡ ದೊಡ್ಡ ಛತ್ರಗಳಿಗೆ ಹೋಗ್ತಾನೆ, ಲಾಡ್ಜ್ಗಳಿಗೆ ಹೋಗ್ತಾನೆ, ಅನೇಕ ಸ್ವಂತ ಬಂದ ಜನಗಳ ಮನೆಗೆ ಹೋಗ್ತಾನೆ, ಎಲ್ಲರನ್ನ ಕೇಳ್ತಾನೆ, ಯಾರು ನಮ್ಮ ಮನೇಲಿ ಜಾಗ ಇಲ್ಲ,
ಎಂಬುದಾಗಿ ಅವ್ರು ಹೇಳ್ತಾರೆ. ಕೊನೆಯದಾಗಿ ಒಂದು ಮನೆಯನ್ನು ತಟ್ತಾರೆ. ಯಾಕೋಬ ಎಂಬುದಾಗಿ ಹೇಳುವಂತ ಒಬ್ಬ ವ್ಯಕ್ತಿಯ ಬೈಬಲಲ್ಲಿ ಹೆಸರು ಬರೆಯಲ್ಪಡ್ಲಿಲ್ಲ, ಆದ್ರೆ ಚಾರಿತ್ರಿಕವಾಗಿ ಕ್ರಿಸ್ತನ ಒಂದು ಚರಿತ್ರೆಯಲ್ಲಿ ನಾವು ನೋಡುವಾಗ ಆ ಹೆಸರುಗಳನ್ನು ನಾವು ಕಲ್ತ್ಕೊಳ್ತೇವೆ. ಅಲ್ಲಿ ಯಾಕೋಬ ಎಂಬುದಾಗಿ ಹೇಳುವಂತ ಒಬ್ಬ ವ್ಯಕ್ತಿಯ ಮನೆ ಬಾಗಿಲು ತಟ್ಟುವಾಗ ಅವನು ತೆಗೆದು ನೋಡ್ತಾನೆ. ಅವ್ನು ಕೇಳ್ತಾನೆ, ಇವತ್ತೊಂದು ರಾತ್ರಿ ಮಲ್ಕೊಳಕ್ಕೆ ನಮ್ಗೆ ಇಳ್ಕೊಳಕ್ಕೆ ಜಾಗ ಕೊಡ್ರಿ ಅಂತ ಹೇಳಿದಾಗ ಯಾಕೋಬನು ಹೇಳ್ತಾನೆ, ಇಲ್ಲ ಇಲ್ಲ, ನಮ್ಮ ಮನೇಲಿ ಜಾಗ ಇಲ್ಲ ಅಂತ ಹೇಳ್ತಾನೆ. ಆ ಯಾಕೋಬನ ಹೆಂಡತಿ ಆ ಮರಿಯಳ ಒಂದು ಮುಖವನ್ನು ನೋಡಿ, ಆ ಚೊಚ್ಚಲ ಮಗ ಹಸಿ ಮುಖವನ್ನು ನೋಡಿ ಆಕೆ ಆ ದನಗಳನ್ನು ತೆಗೆದುಕೊಂಡು ಹೊರಗೆ ಕಟ್ಟಿ ಆ ಒಂದು ದನದ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಏನೇನ್ ಬೇಕು ಎಲ್ಲ ಹಾಕಿ, ಯಾವುದೇ ಬ್ಯಾಕ್ಟೀರಿಯಾಸ್ಗಳು, ಯಾವುದೇ ಕ್ರಿಮಿಗಳು ಆ ಮಗು ಹತ್ರ ಬರಬಾರ್ದಂತೆ ಎಲ್ಲವನ್ನು ಕ್ಲೀನ್ ಮಾಡಿ ದನಕ್ಕೆ ಹುಲ್ಲು ಹಾಕುವಂತ ಆ ಒಂದು ಮೇಂಚರ್ ಎಂಬುದಾಗಿ ಹೇಳ್ತಾರೆ. ಅದ್ರೊಳಗಡೆ ಅಲ್ಲಿ ಮತ್ತೆ ಅವ್ರಿಗೆ ಹುಲ್ಲು ಹಾಕಿ ಅಲ್ಲಿ ಮಲಗಿಸ್ಲಿಕ್ಕೆ, ಬೆಚ್ಚಾಗಿ ಮಲಗಿಸ್ಲಿಕ್ಕೆ ಅಲ್ಲಿ ಜಾಗವನ್ನು ಮಾಡ್ಕೊಡ್ತಾರೆ. ಇದಾದ್ಮೇಲೆ ಯೇಸು ಸ್ವಾಮಿ ಬೆಳಿತಾರೆ. ಬೆಳೆದ್ಮೇಲೆ ಆತನು ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಆತನು ಸೇವೆಗಾಗಿ ಬರುವಂತ ಸಮಯದಲ್ಲಿ ಸ್ನಾನಿಕನಾದಂತ ಯೋಹಾನನು ಯೇಸು ಸ್ವಾಮಿನ ದೂರದಿಂದ ನೋಡಿ ಆತನು ಕೂಗಿ ಹೇಳ್ತಾನೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ, ಲೋಕದ ಪಾಪವನ್ನ ನಿವಾರಣೆ ಮಾಡುವನೆಂಬುದಾಗಿ. ಪ್ರಿಯರೇ, ಯೇಸು ಸ್ವಾಮಿ ಲೋಕಕ್ಕೆ ಬಂದಂತ ಉದ್ದೇಶ, ಯಜ್ಞದ ಕುರಿಯಾಗಿ ಬಂದಂತ ಉದ್ದೇಶ, ಆತನ ಏನೋ ಒಂದು ಜಾಲಿ ಮಾಡ್ಲಿಕ್ಕಾಗಿ ಲೋಕಕ್ಕೆ ಬರ್ಲಿಲ್ಲ, ಅಥವಾ ಆತಗೆ ಏನೋ ಒಂದು ಕೆಲಸ ಇರ್ಲಿಲ್ಲ ಅದಕ್ಕೋಸ್ಕರ ಲೋಕಕ್ಕೆ ಬಂದ, ಅದಕ್ಕಾಗಿ ಅಲ್ಲ. ಆತನು ಒಂದು ಪರ್ಪೋಸ್ ಆಗಿ, ಒಂದು ಉದ್ದೇಶ ಪೂರ್ವಕವಾಗಿ ಈ ಲೋಕದಲ್ಲಿ ಬಂದನು. ಏನಂತ ಹೇಳಿದ್ರೆ, ಲೋಕದ ಜನರು ಪಾಪದಲ್ಲಿ ನಾಶವಾಗ್ತಾ ಇದ್ರು. ಲೋಕದ ಜನರು ಪಾಪದ ಸಂಕೋಲೆಗಳಲ್ಲಿ ಸಿಕ್ಕಾಕಿಕೊಂಡವರಾಗಿ ಅವರೇನ್ ಮಾಡ್ತಾ ಇದ್ರು, ಮರಣದ ಹಾದಿಯಲ್ಲಿ ಅವರು ಹೋಗ್ತಾ ಇದ್ರು. ರಕ್ಷಣೆಯನ್ನ ಕಳ್ಕೊಂಡವರಾಗಿದ್ರು. ಅವರಿಗೆ ಮುಂದಿನ ಭವಿಷ್ಯ ಏನು ಆ ಒಂದು ಚಿಂತೆ ಇಲ್ಲದೆ ಅವರು ಅತಿ ಹೆಚ್ಚಾದ ಪಾಪದಲ್ಲಿ ಅವರು ಮುಳುಗಿ ಹೋಗಿದ್ರು. ಇಂಥ ಜನರನ್ನ ರಕ್ಷಿಸ್ಲಿಕ್ಕೋಸ್ಕರ ಕರ್ತನಾದಂತ ಯೇಸು ಸ್ವಾಮಿ ದೇವಾದಿ ದೇವನಾಗಿದ್ದಾಗಲೂ, ರಾಜಾದಿ ರಾಜನಾಗಿದ್ದಾಗಲೂ, ಪರಲೋಕದಲ್ಲಿ ಸಕಲ ವೈಭವಗಳಿಂದ ಜೀವನ ಮಾಡುತ್ತಿದ್ದಂತ ಸಕಲ ಕೋಟ್ಯಾನುಕೋಟಿ ದೇವದೂತರುಗಳಿಂದ ಸ್ತುತಿ ಸ್ತೋತ್ರಗಳನ್ನು ಹೊಂದಿಕೊಂಡಂತ ಆ ತಂದೆಯ ಅಂತ ದೇವರು ಮಗನ ಸ್ವಾರೂಪ್ಯವನ್ನ ಧರಿಸಿಕೊಂಡು ಆತನಿ ಲೋಕಕ್ಕೆ ಬಂದನು. ಪ್ರಿಯರೇ, ಇದರ ಕುರಿತು ಯೇಸು ಸ್ವಾಮಿ ತಂದೆಯಾದ ದೇವರು ಅವರು ವಾಗ್ದಾನ ಮಾಡ್ತಾರೆ, ನಾನು ಈ ಲೋಕದ ಜನರ ಪಾಪಗಳನ್ನ ಬಿಡಿಸ್ಲಿಕ್ಕೋಸ್ಕರ ಈ ಲೋಕಕ್ಕೆ ಒಬ್ಬ ರಕ್ಷಕನಾಗಿ ನಾನು ಬರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ 4000 ವರ್ಷಗಳ ಹಿಂದೆ ಕರ್ತನಾದಂತ ದೇವರು, ತಂದೆಯಾದಂತ ದೇವರು ಏದೆನ್ ತೋಟದಲ್ಲಿ ಆದಾಮನಿಗೂ ಮತ್ತು ಸರ್ಪಕ್ಕೆ ಮಧ್ಯದಲ್ಲಿ ಅವರು ಪಾಪ ಮಾಡಿದಾಗ ಅವರನ್ನ ಉದ್ದೇಶಿಸಿ ಹೇಳ್ತಾನೆ, ಈ ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಹಾಗೆ ಇರುವ ಹಾಗೆ ಮಾಡುವೆನು. ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವೆ ಎಂಬುದಾಗಿ. ಪ್ರಿಯರಲ್ಲಿ, ಯೇಸು ತಂದೆಯಾದ ದೇವರು ಸ್ತ್ರೀ ಎಂಬುದಾಗಿ ಹೇಳ್ತಾರೆ, ಅಥವಾ ಪುರುಷನನ್ನು ಆಧಾರಿತವಾದಂತ ಕುಟುಂಬ ಎಂಬುದಾಗಿ ಹೇಳಲ್ಲ. ಒಬ್ಬ ಕನ್ನಿಕೆಯಲ್ಲಿ ನಾನೇನ್ ಮಾಡ್ತೀನಿ, ಲೋಕದಲ್ಲಿ ರಕ್ಷಕನಾಗಿ ಹುಟ್ಟಿ ಬರ್ತೇನೆ ಎಂಬುದಾಗಿ. ನಾವು ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ 27ನೇ ವಚನದಲ್ಲಿ ನೋಡುವಾಗ, ದೇವರು ಮನುಷ್ಯರನ್ನ ಉಂಟು ಮಾಡಲು ಯೋಚನೆ ಮಾಡುವಾಗ ಅಲ್ಲಿ ದೇವರು ಹೇಳ್ತಾರೆ, ನಾವು ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪಕ್ಕೆ ಅನುಗುಣವಾಗಿ ಮನುಷ್ಯರನ್ನ ಉಂಟು ಮಾಡೋಣ ಎಂಬುದಾಗಿ ಅಲ್ಲಿ ಪ್ಲೂರಲ್ ವಾರ್ತೆಯಲ್ಲಿ ದೇವರು ಬಹುವಚನದಲ್ಲಿ ಮಾತಾಡುವಂತದ್ದು ಕಾಣ್ತದೆ. ನಾವು ಎಂಬುದಾಗಿ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ನೋಡುವಾಗ ಆದಿಯಲ್ಲಿ ದೇವರು ಎಂಬುದಾಗಿ ಹೇಳಿ ಆತನು ಆಕಾಶಗಳನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ಕಾಣ್ತೀವಿ. ಇಂಗ್ಲಿಷಲ್ಲಿ ಚೆನ್ನಾಗಿದೆ, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಅಂಡ್ ಅರ್ತ್ ಎಂಬುದಾಗಿ. ಆಕಾಶಗಳನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ಕಾಣ್ತೇವೆ. ಅಪೊಸ್ತಲನಂತ ಪೌಲನು 3 ಆಕಾಶಗಳನ್ನು ಹೇರಿ ಹೋದಂತ
ಮನುಷ್ಯನನ್ನು ನಾನು ಕಂಡೆನು ಎಂಬುದಾಗಿ ಆತನು ಹೇಳುವಂತದನ್ನ ನಾವು ಕಾಣ್ತೇವೆ. 2ನೇ ವಚನದಲ್ಲಿ ಬರುವಾಗ, ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಬರುವಾಗ, ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮನು ಜಲಸಮೂಹಗಳ ಮೇಲೆ ಆತನು ಚಲಿಸ್ತಾ ಇದ್ದನೆಂಬುದಾಗಿ ಮೋಶೆ ಮುಖಾಂತರವಾಗಿ ದೇವರು ಅಲ್ಲಿ ಬರೆಸುವಂತದನ್ನ ನಾವು ಕಾಣ್ತೇವೆ. ಮೋಶೆ ಅಲ್ಲಿದ್ದಂತ ವಿಷಯವನ್ನು ನೋಡ್ಲಿಲ್ಲ, ಆದ್ರೆ ದೇವರು ಹೇಳಿದಂತ ಆ ಒಂದು ವಾರ್ತೆಯನ್ನ ಕೇಳಿ ನಂಬಿ ಆತನ ಏನ್ ಮಾಡ್ತಾನೆ, ಆ ಒಂದು ವಾಕ್ಯವನ್ನ ಬರೀತಾನೆ. ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನಾವು ಕೆಳಗೆ ಬರುವಾಗ, ನಿಕೋದೇಮನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲೆಲ್ಲಿ ನೀರು ಎಂಬುದಾಗಿ ಕಾಣಿಸಿಕೊಳ್ತದೋ ಅಲ್ಲೆಲ್ಲ ಕರ್ತನಾದಂತ ಯೇಸು ಸ್ವಾಮಿ ಅಲ್ಲಿರುವ ವಾಕ್ಯವಾಗಿ ಅಲ್ಲಿ ಇದ್ದನೆಂಬುದಾಗಿ ನಾವು ಕಾಣ್ತೇವೆ. ಆದ್ರಿಂದ ಅಪೊಸ್ತಲ ಅಂತ ಯೋಹಾನನು ತನ್ನ ಸುವಾರ್ತೆಯ ಪ್ರಾರಂಭದಲ್ಲಿ ಆತನ ಹೇಳ್ತಾನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ. ಹಾಗಾದ್ರೆ ಇವತ್ತು ಈ ಲೋಕದಲ್ಲಿ ಅನೇಕ ಜನರು, ಅನೇಕ ಸಂಪ್ರದಾಯದ ಜನರು ಹೇಳ್ತಾರೆ, ಒಂದು ಶಬ್ದದ ಮೂಲಕವಾಗಿ ಲೋಕವು ಉಂಟಾಯಿತು ಎಂಬುದಾಗಿ. ಆ ಶಬ್ದವೇ ತಂದೆಯಾದಂತ ದೇವರು, ಕುಮಾರನಂತ ಯೇಸು ಸ್ವಾಮಿ, ಪರಿಶುದ್ಧಾತ್ಮನು ಮೂವರಾಗಿ ಸೇರಿ ಮಾತಾಡಿದಂತ ಆ ಒಂದು ವಾಕ್ಯ. ಬೆಳಕಾಗಲಿ ಅಂತ ಹೇಳುವಾಗ, ಲೋಕ ಉಂಟಾಗಲಿ ಅಂತ ಹೇಳುವಾಗ ಅದು ಉಂಟಾಯಿತು ಎಂಬುದಾಗಿ ನಾವು ಕಾಣ್ತೇವೆ. ಆ ಒಬ್ಬ ದೇವರು ಆತನು ಪರಮ ತಂದೆಯಾಗಿದ್ದುಕೊಂಡು ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರುಗಳ ಮುಂದೆ ಆತನು ಕೂತುಕೊಂಡು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಸ್ತುತಿ ಸ್ತೋತ್ರಗಳನ್ನ ಹೊಂದುತ್ತಾ ಇದ್ದಂತ ಆ ದೇವರು ಮನುಷ್ಯನನ್ನು ನೋಡಿ ಅವರು ನಾಶವಾಗುವುದು ಆತನಿಗೆ ಸ್ವಲ್ಪವಾದ್ರೆ ಇಷ್ಟವಿಲ್ಲ ಎಂಬುದಾಗಿ ಆತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದನು. ಪ್ರಿಯರೇ, ನಾವು ಅನೇಕ ಯೋಚಿಸ್ಕೊಳ್ತೀವಿ, ಕ್ರಿಸ್ಮಸ್ ಹಬ್ಬ ಬಂತು, ಹೊಸ ಬಟ್ಟೆ ಹಾಕೊಳ್ಬೇಕು, ಗೋಲ್ಡ್ಗಳು ತಗೊಳ್ಬೇಕು, ಒಳ್ಳೆ ಒಳ್ಳೆ ತಿಂಡಿ ಮಾಡ್ಬೇಕು, ಡೆಕೋರೇಷನ್ ಮಾಡ್ಬೇಕು, ಹಾಗೆ ಹೀಗೆ ಅಂತೇಳಿ. ಯೇಸು ಸ್ವಾಮಿ ಹುಟ್ಟುವಾಗ ಯಾವ್ದಾದ್ರು ಹೊಸ ಬಟ್ಟೆ ಇತ್ತ ಆತನಿಗೆ? ಇರ್ಲಿಲ್ಲ. ಒಂದು ವೇಳೆ ಆತನ ಊಟ ಮಾಡ್ಲಿಕ್ಕೂ ಸಹ ಊಟ ಇರ್ಲಿಲ್ಲ ನೆನೆಸ್ಕೊಳ್ತೀನಿ. ಅಷ್ಟು ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ರು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಹೆಸರನ್ನ ಹೇಳ್ಕೊಂಡು ನಾವು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದಾಗೆ, ನಿಜವಾಗಿ ಯಾರ ಹೃದಯದಲ್ಲಿ ಯೇಸು ಸ್ವಾಮಿ ಇರುವುದಿಲ್ಲವೋ, ಯಾರ ಹೃದಯದಲ್ಲಿ ಯೇಸು ಸ್ವಾಮಿ ಜನಿಸಿ ಬರುವುದಿಲ್ಲವೋ, ಅವರು ಎಂಥದೇ ಹಬ್ಬ ಹರಿದಿನಗಳನ್ನು ಮಾಡಿದ್ರು ಸಹ ಅದು ವ್ಯರ್ಥ ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಯೋಹಾನನ ಮೂಲಕವಾಗಿ, ಅಪೊಸ್ತಲನಂತ ಯೋಹಾನನ ಮೂಲಕವಾಗಿ ಕರ್ತನು ಮಾತಾಡುವಂತ ಕಾಣ್ತೇವೆ. ಇಗೋ, ಹೃದಯದ ಬಾಗಿಲ ಬಳಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದ್ರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲು ತೆರೆದರೆ ನಾನು ಒಳಗೆ ಬರ್ತೇನೆ, ಅವನೊಟ್ಟಿಗೆ ಊಟ ಮಾಡ್ತೇನೆ, ಅವನು ಸಹ ನನ್ನೊಟ್ಟಿಗೆ ಊಟ ಮಾಡ್ತೇನೆ ಎಂಬುದಾಗಿ ಅಲ್ಲಿ ದೇವರು ಹೇಳುವಂತ ಕಾಣ್ತೇವೆ. ಹಾಗಾದ್ರೆ ಇವತ್ತು ನನ್ನ ನಿಮ್ಮ ಹೃದಯದ ಬಾಗಿಲನ್ನ ದೇವರು ತಟ್ಟುತ್ತಾ ಇದ್ದಾನೆ. ಪ್ರಿಯರೇ, ನಾಳೆ ಬೆಳಿಗ್ಗೆ ಆದ್ರೆ ಸಾಕು, ನಮ್ಮ ಅಸೆಂಬ್ಲಿಗಳಿಗೆ, ನಮ್ಮ ಚರ್ಚ್ಗಳಿಗೆ ಹೋಗ್ತೇವೆ, ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಹೋಗ್ತೇವೆ. ನಮ್ಮ ಹೃದಯ ಶುದ್ಧವಿಲ್ಲದೆ, ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರಿಯರೇ, ನಾವು ನಮ್ಮನ್ನು ಶುದ್ಧ ಮಾಡಿಕೊಂಡವರಾಗಿ ನಾವು ದೇವರ ಆಲಯಕ್ಕೆ ಹೋಗಿ ನಾವು ದೇವರನ್ನು ಸ್ತುತಿಸುವಾಗ, ಆರಾಧಿಸುವಾಗ, ಕರ್ತನ ಮೇಜಿನಲ್ಲಿ ಭಾಗವಹಿಸುವಾಗ, ವಾಕ್ಯೋಪದೇಶವನ್ನು ಕೇಳುವಾಗ ಒಂದು ಅರ್ಥ ಇರ್ತದೆ. ಪ್ರಿಯರೇ, ಹಾಗಾದ್ರೆ ಈ ಕರ್ತನಾಂತ ಯೇಸು ಸ್ವಾಮಿಯನ್ನ ಸ್ನಾನಿಕನಾಂತ ಯೋಹಾನನು ಹೇಳ್ತಾ ಇದ್ದಾನೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ. ಇದು ಹಳೆ ಒಡಂಬಡಿಕೆಯಲ್ಲಿ ಬಂದಂತ ಒಂದು ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಸ್ನಾನಿಕನಾಂತ ಯೋಹಾನನು ಇದನ್ನ ಹೇಳುತ್ತಿರುವಂತ ನಾವು ಕಾಣ್ತೇವೆ. ದೇವರು ಅಬ್ರಹಾಮನಿಗೆ ಈಸಾಕನ್ನ ಕೊಟ್ಟು, ಈಸಾಕನ ಸುಮಾರು 12 ವರ್ಷದವನಾಗಿದ್ದಾಗ
ದೇವರು ಅಬ್ರಾಹ್ಮನ್ಗೆ ಹೇಳ್ತಾರೆ, ನೀನು 3 ದಿನ ಪ್ರಯಾಣ ಮಾಡಿ ಹೋಗಿ ಮೊರಿಯಾ ದೇಶದಲ್ಲಿ ಇರುವಂತಹ ಬೆಟ್ಟದ ಮೇಲೆ ನಿನ್ನ ಮಗನನ್ನ ನನಗೆ ಬಲಿಯಾಗಿ ಅರ್ಪಿಸ್ಬೇಕು, ಅಲ್ಲಿ ಆರಾಧನೆ ಮಾಡ್ಬೇಕು ಅಂತ ಹೇಳಿದಾಗ ಅಬ್ರಾಹ್ಮ ಏನು ಮಾತಾಡ್ಲಿಲ್ಲ. ಓಕೆ ದೇವ್ರೆ ಎಂಬುದಾಗಿ ಹೇಳ್ದ. ಓಕೆ, 3 ದಿನಗಳ ಕಾಲ ಅವರು ಪ್ರಯಾಣ ಮಾಡಿಕೊಂಡು ಬಂದ್ರು. ಸೇವಕರಿಗೆ ಹೇಳಿದ್ರು, ನೀವು ಇಲ್ಲೇ ಇರ್ರಿ. ಆ ಬೆಟ್ಟದ ಕೆಳಗೆ ಹೇಳ್ತಾರೆ, ನೀವು ಇಲ್ಲೇ ಇರ್ರಿ, ನಾನು ನನ್ನ ಮಗನು ಬೆಟ್ಟದ ಮೇಲೆ ಹೋಗಿ ದೇವರನ್ನ ಆರಾಧನೆ ಮಾಡಿ ಮತ್ತೆ ತಿರುಗಿ ನಾವು ಬರ್ತೇವೆ, ನಾನು ಬರ್ತೇನೆ ಎಂಬುದಾಗಿ ಅಬ್ರಾಹ್ಮ ಹೇಳಿಲ್ಲ. ನಾವು ಬರ್ತೇವೆ ಎಂಬುದಾಗಿ ಒಂದು ನಂಬಿಕೆಯಿಂದ ಆತನು ಅಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಯ್ತು, ಹೊತ್ಕೊಳ್ತಾರೆ. ಈಸಾಕ ಸೌದೆ ಹೊತ್ಕೊಂಡಿದ್ದಾನೆ, ಕೈಯಲ್ಲಿ ಬೆಂಕಿ ಇಟ್ಕೊಂಡಿದ್ದಾನೆ. ಅಬ್ರಾಹ್ಮನ ಒಂದು ಸೊಂಟದಲ್ಲಿ ಕತ್ತಿ ಇದೆ, ದಾರ ಇದೆ, ನೀರಿದೆ, ಎಲ್ಲ ಇದೆ. ಬೆಟ್ಟ ಹತ್ತುವಂತ ಸಮಯದಲ್ಲಿ ಅಬ್ರಹಾಮನ ಮಗನ ಅಂತ ಈಸಾಕ ಕೇಳ್ತಾನೆ, ಅಪ್ಪ ನೋಡಿ, ಯಜ್ಞಕ್ಕೆ ಬೇಕಾದಂತ ಸೌದೆ ಇದೆ, ಬೆಂಕಿ ಇದೆ, ನೀರಿದೆ, ಕತ್ತಿ ಇದೆ, ಎಲ್ಲ ಇದೆ. ಆದ್ರೆ ಯಜ್ಞಕ್ಕೆ ಬೇಕಾದಂತಹ ಕುರಿ ಎಲ್ಲಿದೆ ಎಂಬುದಾಗಿ ಆ ದಿನಗಳಲ್ಲಿ ಕೇಳಿದಂತ ಆ ಪ್ರಶ್ನೆಗೆ ಇಲ್ಲಿ ಸ್ನಾನಿಕನಾದಂತ ಯೋಹಾನನು ಉತ್ತರ ಕೊಡ್ತಾ ಇದ್ದಾನೆ. ಅಗೋ, ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ ಆತನು ಸ್ಪಷ್ಟವಾದಂತ ಒಂದು ಚಿತ್ರೀಕರಣವನ್ನ ಜನರ ಮುಂದೆ ಆತನು ಬಿಚ್ಚಿ ತೋರಿಸುವಂತದನ್ನ ನಾವು ಕಾಣ್ತೇವೆ. ಪ್ರಿಯರೇ, ಈ ಸಾಕನ್ನು ಕೇಳಿದಂತ ಪ್ರಶ್ನೆ, ಅಬ್ರಾಹ್ಮನ್ ಹೇಳ್ತಾನೆ, ದೇವ್ರು ಕೊಡ್ತಾನೆ ಬಾ ಮಗನೇ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಅದೇ ದೇವರು ಕುಮಾರನಾಗಿ, ಮಗನಾಗಿ, ಯೇಸು ಕ್ರಿಸ್ತನಾಗಿ ಲೋಕದಲ್ಲಿ ಬಂದು ನನ್ನ ಪಾಪಗಳಿಗಾಗಿ, ನಿಮ್ಮ ಪಾಪಗಳಿಗಾಗಿ, ಲೋಕದ ಸಕಲ ಜನಗಳ ಪಾಪಗಳಿಗಾಗಿ ಆ ಕಲ್ವಾರಿ ಕ್ರೂಜೆಯಲ್ಲಿ ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು. ಪ್ರಿಯರೇ, ಪ್ರಾಣವನ್ನು ಕೊಟ್ಟದ್ದು ಮಾತ್ರವಲ್ಲ, ಆತನ ಪರಿಶುದ್ಧವಾದಂತ ರಕ್ತದಿಂದ ನನ್ನ ಪಾಪಗಳನ್ನು, ನಿಮ್ಮ ಪಾಪಗಳನ್ನು ತೊಳೆದು ತನ್ನ ಸ್ವಂತ ಮಕ್ಕಳನ್ನಾಗಿ ಅಂಗೀಕರಿಸಿಕೊಂಡು ಆ ಪರಲೋಕ ರಾಜ್ಯದ ನಿತ್ಯತ್ವವನ್ನ ನಮಗೆ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಎಷ್ಟು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು, ಎಷ್ಟು ದೇವರನ್ನು ನಾವು ಸ್ತುತಿಸ್ಬೇಕು, ಎಷ್ಟು ನಾವು ದೇವರನ್ನ ಆರಾಧನೆ ಮಾಡ್ಬೇಕು. ಪ್ರಿಯರೇ, ಹೌದು ಪ್ರಿಯರೇ, ಆ ಯಜ್ಞದ ಕುರಿಯಾಗಿ ಈ ಲೋಕದಲ್ಲಿ ನನಗೋಸ್ಕರ ನಾನು ಸಾಯಬೇಕಾಗಿದ್ದಂತ, ನಾವುಗಳು ಸಾಯಬೇಕಾಗಿದ್ದಂತ ಆ ಒಂದು ಕಠಿಣವಾದ, ಘೋರವಾದ ಆ ಶಿಲುಬೆಯ ಮೇಲೆ ನಮಗೆ ಬದಲಾಗಿ ಆತನು ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟನಲ್ಲವೋ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 9ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನೋಡ್ತೇವೆ. 7ನೇ ಅಧ್ಯಾಯದಲ್ಲಿ ನಾವು ಬರ್ತೀವಿ. 14ನೇ ವಚನದಲ್ಲಿ ಅಲ್ಲಿ ವಾಕ್ಯ ಓದ್ತದೆ, ಈಗೊಬ್ಬ ಸ್ತ್ರೀ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಸುಮಾರು 750 ವರ್ಷಗಳ ಹಿಂದೆ ಯೆಶಾಯನ ಮೂಲಕವಾಗಿ ಪ್ರವಾದನೆಯಾಗಿ ಹೇಳಿದಂತ ಒಂದು ವಾಕ್ಯ. ಅದಾದ ಮೇಲೆ 9ನೇ ಅಧ್ಯಾಯಕ್ಕೆ ಬರುವಾಗ 6ನೇ ವಚನದಲ್ಲಿ ಅಲ್ಲಿ ಯೆಶಾಯನು ಮತ್ತೆ ಹೇಳ್ತಾನೆ, ವರದ ಮಗನು ನಮಗೆ ದೊರೆತು, ಅಂದ್ರೆ ಪ್ರಾಫೆಸಿಯಲ್ಲಿ ಹೇಳಿದಂತ ಮಗು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಎಂಬುದಾಗಿ ಅಲ್ಲಿ ಆತನು ಪ್ರವಾದನೆಯಾಗಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಒಬ್ಬ ಮಗು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನೋಡಿ ಹೆಸರಿಟ್ಟಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕರ್ತನಾದಂತ ಯೇಸು ಸ್ವಾಮಿ. 2ನೇದು ಯೋಹಾನ, ಸ್ನಾನಿಕನಾದ ಯೋಹಾನಿಗೂ ಸಹ ಗಬ್ರಿಯಲ್ ದೇವದೂತನ ಜಕರಿಗೆ ಹೇಳ್ತಾನೆ, ನಿನಗೂ ಗಂಡು ಮಗು ಹುಟ್ಟುತ್ತೆ, ಅವನಿಗೆ ಯೋಹಾನ ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಎಷ್ಟೋ ಸಾವಿರ ವರ್ಷಗಳು, ಹತ್ತತ್ರಂದು ಸುಮಾರು 2025 ವರ್ಷ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಜೀವನ ಬದಲಾವಣೆ ಆಗಿದ್ದ? ಪ್ರತಿ ವರ್ಷ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ, ಪ್ರತಿ ವರ್ಷ ಚರ್ಚಿಗೆ ಹೋಗ್ತಾರೆ, ಆದ್ರೆ ಬದಲಾವಣೆ ಇಲ್ಲ. ಬದಲಾವಣೆ ಇಲ್ಲದೆ ಇರುವುದಾದ್ರೆ ನನ್ನ ಹಬ್ಬ ಹರಿದಿನಗಳನ್ನ ಮಾಡಿ ಏನು ಪ್ರಯೋಜನ? ದೇವ್ರ ಕೇಳ್ತೇನೆ, ನನ್ನ ಹಬ್ಬ ಹರಿದಿನಗಳನ್ನು ನಾನು ಏನ್ ಮಾಡ್ತೇನೆ, ಹಾಗೆ ಮಾಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಮಾತಾಡುವಂತ ನಾವು ಕಾಣ್ತೇವೆ. ಪ್ರಿಯರೇ, ನಾವು ಕರ್ತನಿಗೆ ಮೆಚ್ಚುಗೆಯಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು. ಹಾಗಾದ್ರೆ ಈ ಯಜ್ಞದ ಕುರಿ ಈ ಲೋಕದಲ್ಲಿ ಹುಟ್ಟು ಬರುವಾಗ ಆತನು ಹೇಗೆ ಬಂದನು? ಯಜ್ಞದ ಕುರಿಯಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದನು ನಿಜ,
ಆದ್ರೆ ಆತನ ಈ ಲೋಕಕ್ಕೆ ಹೇಗೆ ಬಂದನು? ನಾವು ನೋಡ್ತೇವೆ, ಆತನು ತನ್ನ ಅಂದ್ರೆ ಯೆಶಾಯನು ತನ್ನ ಪ್ರವಾದನ ದೃಷ್ಟಿಯಿಂದ ಯೇಸು ಸ್ವಾಮಿಯನ್ನ ಕುರಿತು 5 ವಿಷಯಗಳನ್ನ ಆತನು ತಿಳಿಸುವಂತದನ್ನ ನಾವು ಕಾಣ್ತೇವೆ. 5 ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡು ನನ್ನ ಸಂದೇಶವನ್ನು ಮುಗಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. 5 ಅಂಶಗಳು. ಯೇಸು ಸ್ವಾಮಿಯು ಕೊಡಲ್ಪಟ್ಟಂತ ಹೆಸರುಗಳಲ್ಲಿ ಆತನ ಗುಣಗಳು, ಸ್ವಭಾವಗಳು ಪ್ರಕಟವಾಗುವಂತವುಗಳೇ ಆಗಿದೆ. ಆ ಒಂದೊಂದು ಹೆಸರುಗಳಲ್ಲಿ ಆತನ ಗುಣಾತಿಶಯ ಏನು, ಅದರ ಸ್ವಭಾವವೇನೆಂಬುದಾಗಿ ಯೆಶಾಯನು ಆತನು ತಿಳಿದುಕೊಂಡವನಾಗಿ ಆ ಹೆಸರುಗಳನ್ನ ಆತನು ಹೇಳುವಂತದನ್ನ ನಾವು ಕಾಣ್ತೇವೆ. ಯಾಕಂದ್ರೆ ಯೇಸು ಸ್ವಾಮಿ ರಾಜಾದಿರಾಜನು, ದೇವಾದಿದೇವರು. ಅದಕ್ಕೆ ಹೇಳ್ತಾನೆ, ಆಡಳಿತವು ಆತನ ಬಾಹುವಿನ ಮೇಲೆ ಇರ್ತದೆ ಎಂಬುದಾಗಿ. ಈ ಲೋಕದಲ್ಲಿ ಆತನು ತನ್ನ 1000 ವರ್ಷವ ಆಳ್ವಿಕೆಯನ್ನ ಮುಗಿಸಿದ ಮೇಲೆ ಪರಲೋಕದಲ್ಲಿ ನಿತ್ಯತ್ವಕ್ಕೂ ಆತನು ತನ್ನ ರಾಜ್ಯವನ್ನ ಸ್ಥಾಪಿಸಿ ಆಳುವಂತವನಾಗಿದ್ದಾನೆ. ನಾನು ನೀವುಗಳು ದೇವರ ಮಕ್ಕಳಾಗಿದ್ದೇ ಆಗಿದ್ದರೆ, ಅಥವಾ ನಾವು ಕರ್ತನಲ್ಲಿ ಹೊಸ ಸೃಷ್ಟಿಗಳಾಗಿ ಜೀವನ ಮಾಡಿದ್ದೇ ಆಗಿದ್ದರೆ, ನಾವು ರಕ್ಷಣೆ ಅನುಭವವನ್ನು ಹೊಂದಿದ್ದೇ ಆಗಿದ್ದರೆ, ಅಥವಾ ಕರ್ತನಿಗೋಸ್ಕರ ಮೀಸಲಾದಂತಹ ಮೊದಲ ಗಿತ್ತಿಯಾಗಿ ನಾನು ನೀವುಗಳು ಬದಲಾವಣೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯತೆ ಇಲ್ಲ ಪ್ರಿಯರೇ. ದೇವ್ರು ಹೇಳ್ತಾ ನಾವು ಹೇಳ್ಬೋದು, ದೇವ್ರ ನಿನ್ನ ಹೆಸರು ನಾನು ಸುವಾರ್ತೆ ಸಾರದೆ, ನಿನ್ನ ಹೆಸರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡದೆ, ನಿನ್ನ ಹೆಸರಲ್ಲಿ ಸೂಚಕ ಕಾರ್ಯ ಮಾಡದೆ, ನಿನ್ನ ಹೆಸರಲ್ಲಿ ಸಭೆಯನ್ನು ನಡೆಸದೆ, ನಾನು ದಾನ ಧರ್ಮಗಳನ್ನ ಮಾಡದೆ, ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗಿ ಬಂದೆ, ನನ್ನ ಪರಲೋಕ ರಾಜ್ಯಕ್ಕೆ ಸೇರಿಸ್ಕೊ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾರಂತೆ, ನೀನ್ ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ. ಪ್ರಿಯರು, ನಮ್ಮನ್ನ ಯೋಚನೆ ಮಾಡಿಕೊಳ್ಳೋಣ. ಒಂದು ವೇಳೆ ಅಂತ ಒಂದು ಪರಿಸ್ಥಿತಿ ನಾವು ಪರಲೋಕದಲ್ಲಿ ಹೋಗುವಾಗ ನೀನ್ ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದಾದರೆ ನಮ್ಮ ಗತಿ ಏನು? ನಾವೆಲ್ಲಿಗೆ ಹೋಗ್ತೇವೆ? ನಮ್ಮ ನಿತ್ಯತ್ವದ ಒಂದು ಜೀವನ ಎಲ್ಲಿರ್ತದೆ? ನರಕದಲ್ಲಿ ತಾನೆ. ಆದ್ರಿಂದನೇ ದೇವ್ರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನ ಪಾಪಗಳಿಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ ಒಂದು ಬಲಿ ಅರ್ಪಿಸಲ್ಪಟ್ಟಿತು. ಅದು ಯಜ್ಞದ ಕುರಿಯಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಬಂದು ಆತನ 2025 ವರ್ಷಗಳ ಹಿಂದೆ ಆತನ ಕಲ್ವಾರಿ ಕ್ರೂಜಲ್ಲಿ ನನಗೋಸ್ಕರ, ನಿಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು. ಪ್ರಿಯರೇ, ಪ್ರಾಣವನ್ನು ಕೊಟ್ಟದು ಮಾತ್ರವಲ್ಲ, ಒಂದು ಮಾತನ್ನು ಹೇಳಿದ್ನು, ಏನಂದ್ರೆ, ತಂದೆಯೇ, ಅವರನ್ನು ಕ್ಷಮಿಸು, ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಎಂಬುದಾಗಿ. 103ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನಿಮ್ಮ ಅಪರಾಧಗಳನ್ನ ನೆನಪಿಗೆ ನಾನು ತೆಗೆದುಕೊಂಡು ಬರುವುದೇ ಇಲ್ಲ ಎಂಬುದಾಗಿ ಆ ದೇವರು ಹೇಳುವಂತದ್ದು ನಾವು ಕಾಣ್ತೇವೆ. ಹಾಗಾದ್ರೆ ಪ್ರಿಯರೇ, ಈ ಯಜ್ಞದ ಕುರಿಯಾದಂತ ಯೇಸು ಸ್ವಾಮಿಗೆ ಇರುವಂತ ಆ 5 ಹೆಸರುಗಳು ಏನು? ಮೊದಲದಾಗಿ ನೋಡ್ತೇವೆ, ಆತನು ಅದ್ಭುತ ಸ್ವರೂಪನು ಎಂಬುದಾಗಿ. ಆತನ ಜನನವೇ ಒಂದು ಅದ್ಭುತ ಅಲ್ವಾ? ಆತ ಲೋಕದಲ್ಲಿ ಜೀವನ ಮಾಡಿದ್ದ ಒಂದು ಅದ್ಭುತ ಅಲ್ವಾ? ಆತನು ಶ್ರಮೆ ಅನುಭವಿಸಿದ್ದು, ಆತನು ಮಾಡಿದಂತ ಸೇವೆ ಕಾರ್ಯಗಳು, ಆತನ ಮರಣ, ಆತನ ಪುನರುತ್ಥಾನ, ಪರಲೋಕಕ್ಕೆ ಏರಿ ಹೋಗಿದ್ದು ಮತ್ತೆ ಬರುವಂಥದ್ದು ಎಲ್ಲವೂ ಅದ್ಭುತವೇ. ಯಾರು ಈ ಲೋಕದಲ್ಲಿ ದೇವರೆಂಬುದಾಗಿ ಕರೆಸಿಕೊಂಡಂತವ್ರು ಮಾಡದೇ ಇರುವಂತ ಒಂದು ಕೆಲಸವನ್ನ ನನ್ನ ಕರ್ತನಾದಂತ ಯೇಸು ಸ್ವಾಮಿ ನನಗೋಸ್ಕರ, ನಿಮಗೋಸ್ಕರ ಆತನು ಮಾಡಿದ್ದಾನೆ. ಪ್ರಿಯರೇ, 139ನೇ ಕೀರ್ತನೆ ನೋಡ್ತೇವೆ, ವಾಕ್ಯ ಹೇಳ್ತ, ದಾವೀದನು ಹೇಳ್ತಾ, ದೇವರೇ, ನನ್ನನ್ನು ಅದ್ಭುತವಾಗಿ, ವಿಚಿತ್ರವಾಗಿ ನನ್ನನ್ನ ನೀನು ಸೃಷ್ಟಿ ಮಾಡಿದೆ ಎಂಬುದಾಗಿ. ನೋಡಿ, ನಮ್ಗಿರುವಂತದ್ದು 6 ಇಂಚು ಒಂದು ಪಾದ, ಅಥವಾ 7 ಇಂಚು 8 ಇಂಚು ಪಾದ. ಈ 6 ಅಥವಾ 8 ಇಂಚು ಈ ಪಾದದ ಮೇಲೆ ಒಬ್ಬ ಮನುಷ್ಯನ ಶರೀರ ನಿಂತ್ಕೊಂಡಿರುವಾಗ ದೇವರ ಸೃಷ್ಟಿ ಹೇಗಿದೆ ನೋಡ್ರಿ. ಎಷ್ಟೇ ಬಿರುಗಾಳಿ ಬರ್ಲಿ, ಎಷ್ಟೇ ಮಳೆ ಬರ್ಲಿ, ಏನೇ ಬರ್ಲಿ, ಮನುಷ್ಯ ಬೀಳದ ಹಾಗೆ ನಮ್ಮನ್ನ ಸ್ಥಿರವಾಗಿ ನಿಂತುಕೊಳ್ಳಲಿಕ್ಕೆ ಸಹಾಯ ಮಾಡ್ತಾನೆ ದೇವರು. ಎಷ್ಟು ಅದ್ಭುತವಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ನಮ್ಮ ಶರೀರದಲ್ಲಿರುವಂತ ಆ ಕಾರ್ಯಗಳು, ನಮ್ಮ ಹೃದಯದ ಬಡಿತ, ಆ ಜಠರಗಳು, ಲಿವರ್ ಮಾಡುವಂತ ಕೆಲಸಗಳು, ಕಿಡ್ನಿಗಳು ಮಾಡುವಂತ ಕೆಲಸಗಳು ನಾವು ಯೋಚನೆ ಮಾಡ್ತೇವ? ಇಲ್ಲ. ಪ್ರಸಂಗಿ ಹೇಳ್ತಾನೆ, ತಾಯಿಯ ಗರ್ಭದಲ್ಲಿ ಎಲುಬು ಬೆಳೆಯುವಂಥದನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳಲಾರೆವೋ ಎಂಬುದಾಗಿ ಆತನ ಹೇಳ್ತಾನೆ. ಒಂದು ತಾಯಿ ಗರ್ಭದಲ್ಲಿ ಒಂದು ಮಗು ಹುಟ್ಟುವಾಗ ಅದಕ್ಕೆ ಎಲುಬುಗಳು ಹೇಗೆ ಅದರಲ್ಲಿ ಬೆಳೀತದೆ, ಯಾರು ನಾವು ಅರ್ಥ ಮಾಡ್ಕೊಳ್ಳಕ್ಕಾಗಲ್ಲ.
ಅಷ್ಟು ಅದ್ಭುತವಾದಂತ ದೇವರು ಅದ್ಭುತವಾದಂತ ರೀತಿಯಲ್ಲಿ ನಮ್ಮನ್ನ ಸರಿಯಾದ ರೀತಿಯಲ್ಲಿ ಆತನು ಸರಿಯಾದ ಸ್ಟ್ರಕ್ಚರ್ ಅಲ್ಲಿ ನಮ್ಮನ್ನ ಆತನು ಉಂಟು ಮಾಡಿದಾನೆ ಪ್ರಿಯರಿಗೆ. ಆತನ ಜೀವನೇ ಒಂದು ಅದ್ಭುತ. ತನ್ನ ವಿರೋಧಿಗಳನ್ನ ಆತನು ಪ್ರೀತಿ ಮಾಡಿದನು, ತನ್ನ ವೈರಿಗಳನ್ನ ಆತನು ಪ್ರೀತಿ ಮಾಡಿದನು. ಆತನು ಅದ್ಭುತ ಸ್ವರೂಪನಾಗಿ ಈ ಲೋಕದಲ್ಲಿ ಕಾಣಿಸಿಕೊಂಡನು. ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆಂಬುದಾಗಿ ಯೋಬನು ತನ್ನ ಪುಸ್ತಕದಲ್ಲಿ 5ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಎರಡನೇದಾಗಿ ನೋಡುವಾಗ ಹೇಳ್ಕೊಂಡ್ರೆ ಇನ್ನೂ ಅನೇಕ ರೆಫರೆನ್ಸ್ಗಳಿದೆ, ನಾನು ಅದನ್ನ ಶಾರ್ಟ್ ಮಾಡ್ತಾ ಇದ್ದೀನಿ. ಎರಡನೇದಾಗಿ ನೋಡುವಾಗ ನಾವು ನೋಡ್ತೇವೆ ಆತನು ಆಲೋಚನಾ ಕರ್ತನೆಂಬುದಾಗಿ. ಮೊದಲನೇದಾಗಿ ಆತನು ಅದ್ಭುತ ಸ್ವರೂಪನು, ಎರಡನೇದಾಗಿ ಆತನು ಆಲೋಚನಾ ಕರ್ತನು. ನನ್ನ ನಿಮ್ಮ ಕುರಿತು ಆತನು ಆಲೋಚನೆ ಹೊಂದಿದ್ದಾನೆ. 1 ಪೇತ್ರ ಪುಸ್ತಕದಲ್ಲಿ 5ನೇ ಅಧ್ಯಾಯ 7ನೇ ವಚನ ನೋಡುವಾಗ, 1 Peter chapter 5 verses 7 ಅಲ್ಲಿ ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ಭೂಯಾತ್ರಿಯ ಚಿಂತೆಯನ್ನ ಕರ್ತನ ಮೇಲೆ ಹಾಕಿರ್ರಿ, ಆತನಿಗೆ ಅದನ್ನು ಸರಾಗ ಮಾಡ್ತೇನೆ ಎಂಬುದಾಗಿ. ತಮಿಳಲ್ಲಿ ಆ ವಾಕ್ಯ ಈ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಆ ತಮಿಳಲ್ಲಿ ಈ ತರ ಒಂದು ವಾಕ್ಯ ಇದೆ ಅಂತ ಹೇಳಿ, ಉಂಗಳುಕ್ಕಾಗೋ ಕರಸನೆಯುಳ್ಳ ದೇವನೆಂಬುದಾಗಿ, ನಿಮಗೋಸ್ಕರ ಒಂದು ದರ್ಶನವನ್ನು ಹೊಂದಿದಂತ ದೇವರೆಂಬುದಾಗಿ ಅಲ್ಲಿ ವರ್ಣನೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಆತನ ಅಷ್ಟು ಆಲೋಚನೆ ನಮ್ಮ ಕುರಿತು ಯಾವಾಗಲೂ ಆಲೋಚಿಸುವಂತವನಾಗಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯದಲ್ಲಿ ನೋಡುವಾಗ 16ನೇ ವಚನದಲ್ಲಿ, ಆತನು ನಮ್ಮನ್ನ ತನ್ನ ಅಂಗೈಲಿ ಚಿತ್ರಿಸಿಕೊಂಡವನು. ಪ್ರತಿದಿನ ನಾವು ಹೇಗೆ ಮೊಬೈಲ್ನ ಸ್ಕ್ರೋಲ್ ಮಾಡ್ತೀವೋ, ಆ ಸ್ಕ್ರೋಲ್ ಮಾಡಿ 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 ನಮ್ಗೆ ಆಯುಷ್ ಕಾಲಗಳನ್ನ ಆತನು ಕೂಡಿಸಿಕೊಡ್ತಾ ಇದ್ದಾನೆ. ನಾವು ಜೀವನ ಮಾಡ್ಬೇಕು ಕರ್ತನಿಗೋಸ್ಕರ, ನಾವು ಜೀವನ ಮಾಡ್ಬೇಕೆಂಬುದಾಗಿ ನಮ್ಗೆ ಆಯುಷ್ ಕಾಲಗಳನ್ನ ಆತನು ಕೂಡಿಸಿಕೊಡ್ತಾನೆ. ನಾವು ತಾಯಿ ಗರ್ಭದಿಂದ ಬಂದಂತ ಮೊದಲುಗೊಂಡು ನಾವು ಸಾಯುವ ತನಕ ನಾವೇನೇನೆಲ್ಲ ಮಾಡ್ತೇವೆ, ಏನೆಲ್ಲ ಆಗ್ಬೇಕು, ಹೇಗ್ ಜೀವನ ಮಾಡ್ಬೇಕೆಂಬುದು ಎಲ್ಲವನ್ನು ಆತನು ಆಲೋಚನಾ ಕರ್ತನಾಗಿ ಮಾಡಿ ಮುಗಿಸಿದ್ದಾನೆ. ಆತನ ಚಿತ್ತಕ್ಕೆ ತಕ್ಕ ಹಾಗೆ, ಆತನ ಆಲೋಚನೆಗೆ ಅನುಸಾರವಾಗಿನೇ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತದೆ ಪ್ರಿಯರೇ. ಅತಿಶಯಲೋಚನ ಪರನು, ಸುಜ್ಞಾನ ಶ್ರೇಷ್ಠನು, ಕಾರ್ಯ ಸಾಧಕ, ಜ್ಞಾನವುಳ್ಳಾತನೆಂಬುದಾಗಿ ಯೆಶಾಯನ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ಕಾಣ್ತೇವೆ. ಮೂರನೇದಾಗಿ ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಆತನು ನಿತ್ಯನಾದ ತಂದೆ ಎಂಬುದಾಗಿ, ಎವರ್ ಲಾಸ್ಟಿಂಗ್ ಫಾದರ್ ಎಂಬುದಾಗಿ. ಆತನ ಸ್ವರೂಪ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ನೋಡ್ತೀವಲ್ಲ, 27ನೇ ವಚನದಲ್ಲಿ, ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನ ಉಂಟು ಮಾಡಿದನು. ಹಾಗಾದ್ರೆ ಆತನ ಹೋಲಿಕೆ, ಆತನ ಸ್ವರೂಪ ಏನು? ಆತನ ಹಾಗೆ ನಾವು ನಿತ್ಯವಾಗಿ ಬಾಳ್ಬೇಕೆಂಬುದಾಗಿ ದೇವರ ಉದ್ದೇಶ ಆಗಿತ್ತು. ಆದ್ರೆ ಆದಾಮನು ಪಾಪ ಮಾಡಿದ್ರಿಂದ ದೇವರು ಹೇಳ್ತಾರೆ, ನೀನು ನನ್ನ ಆಜ್ಞೆಗಳನ್ನು ಮೀರಿ ನಡೆದ್ರಿಂದ ನೀನು ಮಣ್ಣಿಂದ ಉತ್ಪತ್ತಿ ಆದವನಾದ್ರಿಂದ ನೀನು ತಿರುಗಿ ಮಣ್ಣಿಗೆ ಹೋಗ್ತೀಯ ಎಂಬುದಾಗಿ. ಅಂದ್ರೆ ಅಲ್ಲಿ ನಿನಗೆ ಸಾವು ಇದೆ ಎಂಬುದಾಗಿ ಅಲ್ಲಿ ದೇವರು ಹೇಳುವಂಥದ್ದನ್ನ ನಾವು ಕಾಣ್ತೇವೆ ಪ್ರಿಯರೇ. ಮನುಷ್ಯನು ನಿತ್ಯತ್ವವಾಗಿ ಬಾಳ್ಬೇಕು. ಅದಕ್ಕೆ ನಾವು ಕರ್ತನಾಂತ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಂಡ ನಂತರ ನಮ್ಮ ಹೆಸರುಗಳು ಆ ಜೀವಬಾದ್ರ ಪುಸ್ತಕದಲ್ಲಿ ಬರೆದಿದ್ದೇ ಆಗಿದ್ದರೆ ನಾವು ಪರಲೋಕದಲ್ಲಿ ನಿತ್ಯತ್ವವಾಗಿ ನಾವು ಜೀವನ ಮಾಡ್ತೇವೆ. ಅಥವಾ ನಮ್ಮ ಹೆಸರಲ್ಲಿ ಇಲ್ಲ ಅಂತ ಹೇಳಿದ್ರೆ ನರಕದಲ್ಲಿ ಹೋಗಿ ನಾವು ನಿತ್ಯತ್ವದಲ್ಲಿ ನಾವು ಜೀವನ ಮಾಡ್ತೇವೆ ಪ್ರಿಯರೇ. ಅಲ್ಲಿ ಕಟಕಟನೆ ಹಲ್ಲು ಕಡಿಯೋಣಗಳು ಇರ್ತದೆ, ಕಷ್ಟ, ಹಿಂಸೆ, ದುಃಖ ಇರ್ತದೆ. ಪರಲೋಕದಲ್ಲಿ ಸಂತೋಷ, ಸಮಾಧಾನ ಇರ್ತದೆ. ತನ್ನ ಜನವೆಂಬ ಮಂದೆಯನ್ನು ಕುರುಬರ ಸಹಿತ ಸಮುದ್ರದೊಳಗಿಂದ ಮೇಲಕ್ಕೆ ಬರಮಾಡಿದಾತನೆಂಬುದಾಗಿ ಯೆಶಾಯನ ಪ್ರವಾದನ ಗ್ರಂಥ 63ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಕಾಣ್ತೇನೆ. ಅವರಿಂದ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಆ ಜನರು ಇಸ್ರೇಲರು ಕುಡಿತಾ ಇದ್ರು. ಆ ಬಂಡೆಯೇ ಕರ್ತನಾಂತ ಯೇಸು ಕ್ರಿಸ್ತನೆಂಬುದಾಗಿ 1 ಕೊರಿಂಥ 10ನೇ ಅಧ್ಯಾಯ ನಾವು 4ನೇ ವಚನ ಕಾಣುತ್ತೇವೆ. ಹಾಗಾದ್ರೆ ಪ್ರಿಯ, ಆತ ನಿತ್ಯನಾದಂತ ತಂದೆಯಾಗಿ ನಮ್ಮ ನಿತ್ಯವಾಗಿ ನಡೆಸುವಂತವನು, ಮೇಘಸ್ತಂಭದೋಪಾದಿಯಲ್ಲಿ, ಅಗ್ನಿಸ್ತಂಭದೋಪಾದಿಯಲ್ಲಿ ಪ್ರತಿದಿನವೂ ನಮ್ಮ ನಡೆಸುವಂತವನಾಗಿದ್ದಾನೆ. 4ನೇದಾಗಿ ನೋಡುವಾಗ ಆತನು ಪರಾಕ್ರಮಿಯಾದಂತ ದೇವರು. ಆ ಯಜ್ಞದ ಕುರಿ ಆತನು ಪರಾಕ್ರಮಿಯಾದಂತ ದೇವರು ಎಂಬುದಾಗಿ ನಾವು ಕಾಣ್ತೇವೆ. ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು,
ಇಸ್ರೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆಂಬುದಾಗಿ ದಾವೀದನು ಹೇಳುವಂತದನ್ನ, ಗೊಲ್ಯಾತನ ಮುಂದೆ ಹೇಳುವಂತದನ್ನ ಕಾಣ್ತೇವೆ. ದೇವರು ದೊಡ್ಡ ಜಯವನ್ನ ದಾವೀದನಿಗೆ ಕೊಡುವಂತದನ್ನ ನಾವು ಕಾಣ್ತೇವೆ. ಇಸ್ರೇಲರು ಒಂದ್ ಕಡೆ ಭಯಪಟ್ಟವರಾಗಿದ್ರು. ಇಸ್ರೇಲರು ನಾವು ಸಾಯ್ತೇವಲ್ಲ ಎಂಬುದಾಗಿ, ನಮಗೆ ಇದರಿಂದ ಬಿಡುಗಡೆ ಮಾಡಲಿ ಯಾರಿದ್ದಾರೆ ಎಂಬುದಾಗಿ ಭಯದಿಂದ ಇದ್ರು. ಆದ್ರೆ ದೇವರು ದಾವೀದನನ್ನು ಉಪಯೋಗ ಮಾಡಿಕೊಂಡು ತನ್ನ ಪರಾಕ್ರಮಿ ಶಾಲಿತನವನ್ನ ಆತನು ತೋರಿಸಿದನು. ಒಂದೇ ಒಂದು ಕಲ್ಲು ಆ ಗೊಲ್ಯಾತನ ನೆತ್ತಿ ಮೇಲೆ ಬಿತ್ತು, ಬೆಡಲ್ಲಂತೆ ಕೆಳಗೆ ಬಿದ್ದ. ದಾವೀದ ಓಡಿ ಹೋಗಿ ಆತನ ಪ್ರಜ್ಞೆ ಬರುದು, ಆ ಗೊಲ್ಯಾತನಿಗೆ ಪ್ರಜ್ಞೆ ಬರುವುದಕ್ಕಿಂತ ಮುಂಚಿತವಾಗಿ ಗೊಲ್ಯಾತನ ಕತ್ತಿನ ತೆಗೆದುಕೊಂಡು ಆತನ ಕತ್ತನ್ನ ಸೀಳಿ ಆತನ ಸಾಯಿಸಿ ಇಸ್ರೇಲ್ಗೆ ದೊಡ್ಡ ಜಯ ಕೊಟ್ಟನು. ಪ್ರಿಯರೇ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಆತನು ಸಾಯುವಾಗ ಸೈತಾನನ ತಲೆಯನ್ನು ಆತನು ಜಜ್ಜಿದನು. ಸೈತಾನ ತಲೆ ಜಜ್ಜಿ ಹಾಕಿ ಆತನೇನ್ ಮಾಡ್ತಾನೆ, ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಪ್ರಿಯ, ಆ ಬಿಡುಗಡೆ, ಆ ಸ್ವತಂತ್ರದಲ್ಲಿ ನಾನು ನೀವುಗಳು ಜೀವನ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯ ಕರ್ತನ ಇಷ್ಟಪಡುವಂತ ಕಾಣ್ತೇವೆ. ಕೊನೆಯದಾಗಿ ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಪ್ರಿಯರೇ, ಯೇಸು ಸ್ವಾಮಿ ಹುಟ್ಟಿದಾಗ ಲೋಕದಲ್ಲಿ ಸಮಾಧಾನ ಇರಲಿಲ್ಲ. ಯೇಸು ಸ್ವಾಮಿ ಹುಟ್ಟಿದಾಗ ಅರಮನೆಯಲ್ಲಿ ಗಲಿಬಿಲಿ, ರಾಮ ಎಂಬುದಾಗಿ ಮತ್ತು ಬೆತ್ಲೆಹೇಮ್ ಸುತ್ತಮುತ್ತಲಿದಂತ ಹಳ್ಳಿಗಳಲ್ಲಿ ಗಲಿಬಿಲಿಗಳು. 2 ವರ್ಷದೊಳಗಿರುವಂತ ಎಲ್ಲ ಗಂಡು ಮಕ್ಕಳನ್ನ ಕೊಲೆ ಮಾಡಲಿಕ್ಕೆ ಆ ಒಬ್ಬ ಹೆರೋದ ರಾಜ ಆಜ್ಞೆ ಕೊಡ್ತಾನೆ. ಎಲ್ಲ ಕಡೆ ದುಃಖ ಆವರಿಸಿಕೊಂಡಿತ್ತು. ಎಷ್ಟು ಜನ ಯೇಸು ಸ್ವಾಮಿ ಹುಟ್ಟುವಾಗ ಎಷ್ಟು ತಾಯಂದಿರು, ಎಷ್ಟು ತಂದೆಯಂದಿರು ಶಪಿಸಿರ್ಬೋದು. ಯಾವುದೋ ಒಂದು ಮಗು ಹುಟ್ಟಿದೆ ಅಂತೆ, ಆ ಮಗುಗೋಸ್ಕರ ನಮ್ಮ ಮಗುವನ್ನ ಸಾಯಿಸುವಂತದ್ದ ಎಂಬುದಾಗಿ ಎಷ್ಟು ಜನ ಯೇಸು ಸ್ವಾಮಿಗೆ ಶಪಿಸಿರ್ಬೋದು. ಪ್ರಿಯರೇ, ಯೇಸು ಸ್ವಾಮಿ ಹುಟ್ಟಿದಂದಿನಿಂದ ಸಾಯುವ ತನಕ ಆತನು ಜನರಿಂದ ತಿರಸ್ಕಾರವನ್ನೇ ಹೊಂದುತ್ತಾ ಇದ್ದನು. ಆತ ಹೇಳ್ತಾನೆ, ಆಕಾಶದಲ್ಲಿ ಹರಡು ಅಕ್ಕಿಗಳಿಗೆ ಗೂಡಿದೆ, ನರಿಗಳಿಗೆ ಗೂಡುಗಳಿದೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ. ಪ್ರೇರೆ, ಆತನು ಆ ಸಮಾಧಾನವನ್ನ ನಿಮಗೆ ಕೊಡ್ಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ಕುರುಬರು ಹೊಲದಲ್ಲಿ ಕುರಿಯನ್ನು ಕಾಯುವಾಗ ದೇವದೂತರ ದರ್ಶನ ಆದಾಗ ಅವರು ಭಯ ಪಡ್ತಾರೆ. ದೇವದೂತರು ಹೇಳಿದಂತ ಭಯ ಪಡಬೇಡ್ರಿ, ಸಮಾಧಾನದಿಂದಿರ್ರಿ, ಭಯ ಪಡಬೇಡ್ರಿ ಎಂಬುದಾಗಿ ಹೇಳುವಂತದನ್ನ ನಾವು ಕಾಣ್ತೇವೆ. ಶುಭ ಸಂದೇಶವನ್ನ ನಿಮಗೆ ತಿಳಿಸ್ತೇವೆ ಎಂಬುದಾಗಿ ಹೇಳ್ತಾರೆ. ಜೈಸರುಗಳು, ಪಂಡಿತರು, ಮೂಡನ ದೇಶದ ಪಂಡಿತರು ಆ ನಕ್ಷತ್ರವನ್ನು ನೋಡುವಾಗ ಭಯಪಟ್ರು, ಚಂಚಲಗೊಂಡ್ರು, ಸಮಾಧಾನ ಬಿಟ್ಟೋಯ್ತು. ಆದ್ರೆ ಆ ನಕ್ಷತ್ರ ನಡೆಸಿಕೊಂಡು ಬಂದು ಜಗದೀಶನಾದಂತಹ ಯೇಸು ಕ್ರಿಸ್ತನನ್ನ ಕಾಣ್ಲಿಕ್ಕಾಗುವಂತೆ ಅದು ನಡೆಸಿಕೊಂಡು ಬಂದಿತ್ತು ಎಂಬುದಾಗಿ ನಾವು ಕಾಣ್ತೇವೆ. ಹಾಗಾದ್ರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ನಿಜವಾಗಿ ಸಮಾಧಾನದ ಪ್ರಭುವಾಗಿದ್ದಾನ? ಅಥವಾ ಕಾಟಾಚಾರಕ್ಕೋಸ್ಕರ ನಾವು ಹಬ್ಬ ಹರಿದಿನಗಳನ್ನ ಮಾಡ್ತಾ ಇದ್ದೇವ? ಅಥವಾ ಸಭಾ ಮಂದಿರಗಳಿಗೆ ನಾವು ಹೋಗ್ತಾ ಇದ್ದೇವ? ಎಲ್ಲರೂ ಹಬ್ಬ ಮಾಡ್ತಾರೆ, ನಾವು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೇವ? ನಮ್ಮನ್ನ ಯೋಚನೆ ಮಾಡಿಕೊಳ್ಳೋಣ. ಅಗೋ, ದೇವರ ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಸ್ನಾನಿಕನಾಂತ ಯೋಹಾನನು ಹೇಳಿದನು. ಆ ಕುರಿಯ 5 ಗುಣಾತಿಶಯಗಳನ್ನ ನಾವು ಕಂಡುಕೊಂಡು ಬಂದೆವು. ಹಾಗಾದ್ರೆ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಆ ಯಜ್ಞದ ಕುರಿ ಏನಾಗಿದ್ದಾನೆ? ಅದ್ಭುತ ಸ್ವರೂಪನಾಗಿದ್ದಾನ? ಆಲೋಚನಾ ಕರ್ತನಾಗಿದ್ದಾನ? ನಿತ್ಯನಾದ ತಂದೆಯಾಗಿದ್ದಾನ? ಪರಾಕ್ರಮಿಯಾದ ದೇವರಾಗಿದ್ದಾನ? ಅಥವಾ ಸಮಾಧಾನದ ಪ್ರಭುವಾಗಿದ್ದಾನ? ನಮ್ಮನ್ನ ಯೋಚನೆ ಮಾಡಿಕೊಳ್ಳೋಣ. ಕರ್ತನ ನಮ್ಮ ಜೀವಿತ ಒಪ್ಪಿಸಿಕೊಳ್ಳೋಣ. ಒಂದು ವೇಳೆ ಯಾರಾದ್ರೂ ನೇಮಶಕ್ಗೋಸ್ಕರ ಕ್ರೈಸ್ತರಾಗಿದ್ದುಕೊಂಡು ಹಬ್ಬದ ಹರಿದಿನಗಳನ್ನು ಮಾಡಿದ್ದೇ ಆಗಿದ್ದಾರೆ, ದಯಮಾಡಿ ಅದನ್ನು ಬಿಟ್ಟವರಾಗಿ ಈ ಒಂದು ರಾತ್ರಿ ಸಮಯದಲ್ಲಿ ಯೇಸು ಸ್ವಾಮಿ ಹತ್ರ ಕೇಳಿ, ಯೇಸು ಸ್ವಾಮಿ, ನನ್ನ ಹೃದಯದಲ್ಲಿ ಹುಟ್ಟು ಬಾ ಸ್ವಾಮಿ, ನನ್ನ ಹೃದಯ ಜನಿಸಿ ಬಾ ಸ್ವಾಮಿ, ನನ್ನಲ್ಲಿ ಹೊಸ ಜೀವನವನ್ನು ಕೊಡು, ನಿನ್ನ ಮಗನಾಗಿ ಮಗಳಾಗಿ ನನ್ನ ಉಪಯೋಗಿಸ್ಕೊ ಸ್ವಾಮಿ ಎಂಬುದಾಗಿ ನಾವು ಕರ್ತನೆ ನಮ್ಮ ಜೀವಿತ ಒಪ್ಪಿಸಿಕೊಳ್ಳೋಣ. ಹಾಗಾಗ್ಲಿಕ್ಕಾಗುವಂತೆ ಕರ್ತನ ನಮಗೆ ಸಹಾಯ ಮಾಡ್ಲಿ. ಆಮೇಲೆ ಕರ್ತನ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಿಸಿ ಬಲಪಡಿಸಲಿ.